Hey everyone, you're watching News Insights. जनता गणಕ್ಕೆ ನೋಡ್ರಿ ಈ ಕಡೆ ಸರಿ ಕಡೆ ನೋಡಿ ಸರಿ ಕಡೆ ಕುಮಾರಸ್ವಾಮಿ ಅವರಿಗೆ ಬಂಧುಗಳೇ, ಇವತ್ತು ಮತ್ತೆ ಮೊದಲನೇದಾಗಿ ಎಲ್ಲ ನಮ್ಮ ಪಾಪ ಕಾರ್ಮಿಕರು ತಾವೇನು ಬಂದಿದ್ದೀರಿ, ತಮಗೆ ನಾನು ಮೊದಲನೇದಾಗಿ ಪಕ್ಷದ ವತಿಯಿಂದ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ತಾವೆಲ್ಲ ಏನು ಇವತ್ತಿಲ್ಲಿ ಮಹಿಳೆಯರು ಕಾರ್ಮಿಕರು ತಾವೆಲ್ಲ ಇವತ್ತೇನು ಬಂದಿದ್ದೀರಿ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಗೇನಾದ್ರು ಆಗಿರ್ತಕ್ಕಂಥ ಈ ಕ್ಷೇತ್ರದ ಹಿರಿಯರು, ನಮ್ಮ ಪಕ್ಷದ ಪೂಜ್ಯ ದೇವೇಗೌಡ ಸಾಹೇಬರ ಸಮಾನರು, ಈ ಕ್ಷೇತ್ರದ ಅಧ್ಯಕ್ಷ ಇರ್ತಕ್ಕಂಥ ವೆಂಕಟರಾಮಣ್ಣ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ನಮ್ಮ ನವೀನ್ ಯುವಜನರ ಅಧ್ಯಕ್ಷರಾಗಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನವೀನ್ ಅವರು ಇವತ್ತು ಈ ವಾರ್ಡ್ನಲ್ಲಿ, ಹೊಯ್ಸಳ ನಗರ ವಾರ್ಡ್ನಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವ್ರು ಯಾವಾಗಲೂ ಸಹ ಬಡವರ ಪರವಾಗಿ ಈ ರೀತಿ ಸುಮಾರು ಒಂದು 2-3 ತಿಂಗಳು ಒಂದ್ಸತಿ ಒಂದು ಕಾರ್ಯಕ್ರಮ ಮಾಡಿ ಬಡವರಿಗೆ ಏನಾದರೂ ಒಂದಷ್ಟು ಸಹಾಯ ಮಾಡ್ತಾ ಇರ್ತಾರೆ. ಇನ್ನು ಅವರು ಇದೇ ರೀತಿ ಹೆಚ್ಚಿನ ಒಂದು ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕಳಿಸ್ಲಿ ಅಂತೇಳಿ ಇನ್ನೊಬ್ರು ನಮ್ಮ ಪಕ್ಷದ ಮಹಿಳಾ ಘಟಕದ ಬೆಂಗಳೂರು ಮಹಿಳಾ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸೋದರಿ ಶೈಲಜಾ ರಾವ್ ಅವರು ಇದ್ದಾರೆ. ಅದೇ ರೀತಿ ಕಾರ್ಯಾಧ್ಯಕ್ಷರಾದಂಥ ನಾರಾಯಣ ಸೋಮಣ್ಣರಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷರು ಆತ್ಮೀಯರಾಗಿರುವ ನಾಗೇಶ್ ಅವರಿದ್ದಾರೆ. ಇನ್ನೊಬ್ರು ನನ್ನ ಆತ್ಮೀಯ ಸೋದರ, ನಮ್ಮ ಅದೇ ರೀತಿ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಯಾವಾಗ ನಮ್ಮ ಹತ್ತಿರ ಬಂದು ಕಾರ್ಯಕ್ರಮಗಳೆಲ್ಲ ಇಲ್ಲೇನು ಸೇರಿದ್ದೀರಿ, ಇದು ಒಂದು ಪ್ರಾದೇಶಿಕ ಪಕ್ಷ. ಈ ಪಕ್ಷ ಯಾವಾಗಲೂ ಸಹ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಡವರ ಪರವಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು, ಪೂಜ್ಯ ದೇವೇಗೌಡ ಸಾಹೇಬರನ್ನ ಯಾರು ಮರಿಬಾರ್ದು. ಹಾಗಾಗಿ ಆ ಪಕ್ಷಕ್ಕೆ, ಪಕ್ಷದ ನಾಯಕರಿಗೆ ಶಕ್ತಿ ತುಂಬಬೇಕಾಗಿರ್ತಕ್ಕಂಥದ್ದು ನೀವು, ಅದು ತಾವು ಮತದಾನ ಮಾಡೋದ್ರ ಮುಖಾಂತರ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಪಕ್ಷದ ಪರವಾಗಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಶೈಲಜಾ ಮೇಡಮ್ ಇರ್ತಾರೋ ಕನ್ನಡಿ ಎಲ್ಲರಿಗೂ ಹುಡುಗರು ಟೈಮ್ ಮೇಲೆ ಸ್ಯಾರಿ ಕೊಡ್ತಿರ್ಬೇಕು, ಸ್ಯಾರಿ ಕೊಟ್ಟು ಬರ್ತಾರೆ ಶೈಲಜಾ.
ಉಚಿತ ಶಸ್ತ್ರಚಿಕಿತ್ಸೆ ಆಗಿರ್ತಕ್ಕಂಥ ಕಣ್ಣಿನ ಶಸ್ತ್ರಚಿಕಿತ್ಸೆ ಅವರಿಗೆ ಕನ್ನಡಕ ವಿತರಣೆ ಮತ್ತು ಪೌರ ಕಾರ್ಮಿಕರಿಗೆ ಸ್ಯಾರಿ ವಿತರಣೆ ಸಹ ಮಾಡಿದ್ದಾರೆ. ಜನತಾದಳ ವತಿಯಿಂದ ನೀಡ್ತಾ ಇರುವಂತಹ ಈ ಎಲ್ಲ ಯೋಜನೆಗಳು ಸಮುದಾಯಕ್ಕೆ ತಮ್ಮ ಸೂಪರ್ ಬಿದೋಗ್ತೀರಾ ಆಮೇಲೆ. ಈಗ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಈ ಕ್ಷೇತ್ರದ ಅಧ್ಯಕ್ಷ ಆಗಿದ್ದಂತ ವೆಂಕಟರಾಮಣ್ಣ ನೇತೃತ್ವದಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷ ಇಷ್ಟು ದಿವಸ ಕೆಲಸ ಮಾಡಿರ್ತಕ್ಕಂಥ ನವೀನ್ ಅವರು ಇವತ್ತು ಒಂದು ಪಕ್ಷದ ಈ ಒಂದು ಹೊಯ್ಸಳ ವಾರ್ಡ್, ಈ ವಾರ್ಡ್ ನಲ್ಲಿ ಒಂದು ನಮ್ಮ ಪಕ್ಷದ ಕಚೇರಿಯನ್ನ ಇವತ್ತು ನೂತನವಾಗಿ ಉದ್ಘಾಟನೆಯನ್ನ ಮಾಡಿದ್ದೀವಿ. ಉದ್ದೇಶ ಇಷ್ಟೇನೆ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಪಕ್ಷ ಈಗೇನು ಸಂಘಟನೆಗೆ ನಾವೇನು ಚಾಲನೆಯನ್ನ ಕೊಟ್ಟಿದ್ದೀವಿ. ಈಗಾಗಲೇ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಸಹ ನಮ್ಮ ಇದೇ ನಿಖಿಲ್ ಕುಮಾರಣ್ಣ ಅವರು ಬಂದು ಈ ಕ್ಷೇತ್ರದಲ್ಲಿ ಅವರೇ ಚಾಲನೆಯನ್ನ ಕೊಟ್ಟಿದ್ರು. ಅದಾದ ನಂತರ ಪಕ್ಷ ಸಂಘಟನೆ ಸದಸ್ಯತ್ವ ಅಭಿಯಾನ ಇಲ್ಲಿನ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಮುಖಂಡರುಗಳು, ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಆದಿಯಾಗಿ ಬಹಳ ಅಚ್ಚುಕಟ್ಟಾಗಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ, ಅದಕ್ಕೆ ಪಕ್ಷವನ್ನ ಸಜ್ಜುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಕ್ಷವನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಸಂಘಟನೆಯನ್ನ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಏನು ಪಣ ತೊಟ್ಟಿದ್ದೀವಿ. ಅದಕ್ಕೆ ಪೂರಕವಾಗಿ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಯುವಕರು, ಮಹಿಳೆಯರು, ಮುಖಂಡರು, ಹಿರಿಯರು ಎಲ್ಲರೂ ಸಹ ಶ್ರಮ ವಹಿಸಿ ಪಕ್ಷ ಸಂಘಟನೆನ ಮಾಡ್ತಾ ಇದ್ದಾರೆ. ಈ ಹಿಂದೆ ಜೆಡಿಎಸ್ ಪಕ್ಷ ಅಂತಂದ್ರೆ ಬರೀ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಜೆಡಿಎಸ್ ಅಂತೇಳಿ, ಈಗ ಬೆಂಗಳೂರು ನಗರದಲ್ಲೂ ಸಹ ಪಕ್ಷ ಮುಂದೆ ಬರ್ತಕ್ಕಂತ ಯಾವುದೇ ಚುನಾವಣೆಗಳಿರ್ಬೋದು, ಆಗ ಪಕ್ಷ ಯಾವ ರೀತಿ ಇಲ್ಲಿ ಸಂಘಟನೆ ಆಗ್ತಾ ಇದೆ ಅಂತೇಳಿ ಅವತ್ತು ಗೊತ್ತಾಗ್ತದೆ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ವಾರ್ಡ್ ವೈಸ್ ನಾವು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಹೌದು, ನವೀನು ಯುವಕ ಇದ್ದಾನೆ. ಪ್ರತಿ ಸತಿನೂ ಸಹ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಬಾರಿ ಈ ರೀತಿ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡ್ತಕ್ಕಂಥದ್ದು ಇರ್ಬೋದು. ಇವತ್ತು ಸಹ ಯಾರು ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂತವ್ರಿಗೆ ಒಂದು ಗ್ಲಾಸ್ ಅನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಸಮಾಜದ ಬಡವರ ಒಂದು ಯಾರು ತುಳಿತಕ್ಕೊಳಗಾದಂತವ್ರು ಇದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನವೀನ್ ಅವರ ಹುಟ್ಟಿದ ದಿನ ಕೂಡ ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಒಂದು ಆಯುಷ್ ಆರೋಗ್ಯವನ್ನು ಕೊಟ್ಟು ಬಡವರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ಓಪನ್ ಇತ್ತು, ರಮೇಶ್ ಗೌಡರು ಅಣ್ಣವರು ಬಂದು ನಮ್ಗೆಲ್ಲ ಶೋರೂಮ್ ನ ಇದು ಪಾರ್ಟ್ ಆಫೀಸ್ ನ ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ತುಂಬಾ ಸಂತೋಷ. ನಾನು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾವು ಜನನ ಸೇರಿಸಿ ಈ ಸಲ ಎಲೆಕ್ಷನ್ ಬರುವಾಗ ಗೆಳೆಯೋದು 100% ಗ್ಯಾರಂಟಿ. ನಮ್ಮ ಕುಮಾರಣ್ಣ ಅವರು, ನಿಖಿಲ್ ಕುಮಾರಣ್ಣ ಅವರು, ಅಪ್ಪಾಜಿ ಅವರು ಎಲ್ಲರೂ ಸಪೋರ್ಟ್ ಇದೆ. ನಮ್ಮ ರಮೇಶ್ ಅಣ್ಣ ಅವರು ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಂಗ್ಸ್ಟರ್ಗೆ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ತುಂಬಾ ಥ್ಯಾಂಕ್ಸ್ ಹೇಳಿ ನಮಗೆ ಥ್ಯಾಂಕ್ಸ್ ಇಲ್ಲ.